ಈ ಚಾಪ್ಟರ್ದಲ್ಲಿ ಇರ್ತಕ್ಕಂಥದ್ದು. ನಾನು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ತಾವು ಯಾರು ನನ್ನ ಚಾನಲನ್ನು ಹೊಸಬ್ರು ನೋಡ್ತಾ ಇದ್ದೀರಿ ಅವರು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರ ನಾ ಮಾಡ್ತಕ್ಕಂಥ ಪ್ರತಿಯೊಂದು ಕ್ಲಾಸ್ಗಳು ತಮಗೆ ಅತಿ ಶೀಘ್ರದಲ್ಲಿ ಬಂದು ತಲುಪುತ್ತವೆ ಅಂತ ಹೇಳುತ್ತಾ ಈಗ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇದರಲ್ಲಿ ರೋಮನ್ ಅಂಕಿ 7ರಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಸುಮಾರು 20 ವಾಕ್ಯಗಳಲ್ಲಿ ಉತ್ತರಿಸಿರಿ. ಇದಕ್ಕೆ 6 ಅಂಕಗಳನ್ನು ಹೊಂದಿರತಕ್ಕಂಥದ್ದು. ಪ್ರಶ್ನೆ ನಂಬರ್ 1, ಹಣದ ಕಾರ್ಯಗಳನ್ನು ವಿವರಿಸಿ. ಹಣವು ಹೇಗೆ ಸಾಟಿ ವಿನಿಮಯ ಪದ್ಧತಿಯ ದೋಷಗಳನ್ನು ನಿವಾರಿಸಿತ್ತು ತಿಳಿಸಿ ಅಂತ ಈ ರೀತಿ ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ನೋಡಿ ವಿದ್ಯಾರ್ಥಿಗಳ ಉತ್ತರ, ವಿನಿಮಯ ಮಾಧ್ಯಮವಾಗಿ ಸರ್ವ ಸ್ವೀಕೃತವಾಗಿರುವ ವಸ್ತುವನ್ನು ಸರ್ವರು ಸ್ವೀಕೃತವಾಗಿರುವ ವಸ್ತುವನ್ನು ನಾವೇನಂತ ಕರಿತೀವಿ ಅಂದರೆ ಹಣ ಎಂದು ಕರೆಯುತ್ತೇವೆ. ಈ ಸರ್ವರಿಂದ ಇದು ಒಪ್ಪಿಗೆ ಪಡೆದಿರ್ತಕ್ಕಂಥದ್ದು ನಾವು ಹಣ ಅಂತ ಕರಿತೇವೆ. ವಿನಿಮಯ ಮಾಧ್ಯಮವಾಗಿ ಹಣವನ್ನು ಬಳಸದೆ ನಡೆಸುವ ಆರ್ಥಿಕ ವಿನಿಮಯಗಳನ್ನು ನಾವು ಸಾಟಿ ವಿನಿಮಯ ಪದ್ಧತಿ ಅಂತ ಕರೀತೇವೆ. ಈ ಪದ್ಧತಿ ಇಲ್ಲಿ ಹಣವನ್ನು ವಿನಿಮಯ ಮಾಡಲಾರ್ದೇ ನಾವು ವಸ್ತುವಿನಿಂದ ವಸ್ತುಗಳು, ಈ ಒಂದು ನಮ್ಮ ಹತ್ರ ತೊಗರಿ ಇದ್ದಾಗ ಇನ್ನೊಬ್ಬರ ಹತ್ರ ಜೋಳ ಇದ್ದಾಗ ಈ ವಸ್ತುಗಳನ್ನೇ ನಾವು ವಿನಿಮಯ ಮಾಡ್ಕೊಳ್ತಕ್ಕಂಥ ಪದ್ಧತಿ ನಾವು ಸಾಟಿ ವಿನಿಮಯ ಪದ್ಧತಿ ಅಂತ ಕರೀತೇವೆ. ಇಲ್ಲಿ ಆರ್ಥಿಕ ಪ್ರತಿನಿಧಿಗಳು ಮಾರುಕಟ್ಟೆಯಲ್ಲಿ ಸರಕು ಸೇವೆಗಳ ವಿನಿಮಯದಲ್ಲಿ ನಿರಂತರರಾಗಿರುತ್ತಾರೆ. ಆರ್ಥಿಕ ವಿನಿಮಯದಲ್ಲಿ ಹಣವು ಅತ್ಯಂತ ಪ್ರಭಾವಶಾಲಿಯಾಗಿ ಸಾಧನವಾಗಿದೆ. ಈ ಮಾರುಕಟ್ಟೆಯಲ್ಲಿ ಆರ್ಥಿಕ ಪ್ರತಿನಿಧಿಗಳು ಏನು ಮಾಡ್ತಾರೆ ಅಂತಂದರೆ ಹಣವು ಅತ್ಯಂತ ಪ್ರಭಾವಶಾಲಿಯಾಗಿ ಇಲ್ಲಿ ಕೆಲಸ ಮಾಡ್ತದೆ ಅಂತಕ್ಕಂಥದ್ದು ಹೇಳಿದ್ದು. ಇದರ ಕಾರ್ಯಗಳು ಒಂದೊಂದಾಗಿ ತಮ್ಮೆದುರಿಗೆ ಹೇಳ್ತಕ್ಕಂಥದ್ದು. ಒಂದನೇದು ವಿನಿಮಯ ಮಾಧ್ಯಮ. ಈ ಸರಕು ಮತ್ತು ಸೇವೆಗಳು ವಿನಿಮಯದಲ್ಲಿ ಮಾಧ್ಯಮವಾಗಿ ಕಾರ್ಯನಿರ್ವಹಿಸುವುದು ಹಣದ ಅತ್ಯಂತ ಪ್ರಮುಖ ಕಾರ್ಯವಾಗಿದೆ. ಈ ಬೃಹತ್ ಪ್ರಮಾಣದ ಆರ್ಥಿಕತೆಯಲ್ಲಿ ಸಾಟಿ ವಿನಿಮಯ ಪದ್ಧತಿಯಿಂದ ಸರಕುಗಳು ವಿನಿಮಯ ಕ್ಲಿಷ್ಟಕರವಾಗಿರುತ್ತದೆ. ಈ ಒಂದು ಸಾಟಿ ವಿನಿಮಯ ಪದ್ಧತಿಯಿಂದ ನಾವು ಮಾರುಕಟ್ಟೆಯಲ್ಲಿ ವಸ್ತುಗಳನ್ನು ಅಥವಾ ಸರಕುಗಳನ್ನು ವಿನಿಮಯ ಮಾಡೋದು ಭಾಳ ಕಷ್ಟಕರವಾಗಿರ್ತಕ್ಕಂಥ ಕೆಲಸವಾಗಿದ್ದು, ಅದು ಮುಂದುವರೆದು ನೋಡಿ, ಒಬ್ಬ ವ್ಯಕ್ತಿ ತನ್ನ ಹೆಚ್ಚುವರಿ ಸರಕುಗಳನ್ನು ವಿನಿಮಯ ಮಾಡಿಕೊಳ್ಳಲು ಸೂಕ್ತವಾದ ವ್ಯಕ್ತಿಯ ಶೋಧನೆ ಭರಿಸುವ ವೆಚ್ಚ ದುಬಾರಿಯಾಗಿರುತ್ತದೆ ಮತ್ತು ಸರಕುಗಳ ವಿನಿಮಯ ವಿಳಂಬವಾಗುತ್ತದೆ. ವಿನಿಮಯ ಮಾಧ್ಯಮವಾಗಿ ಹಣವನ್ನು ಬಳಸುವುದರಿಂದ ಒಬ್ಬ ವ್ಯಕ್ತಿ ತನ್ನಲ್ಲಿರುವ ಹೆಚ್ಚುವರಿ ಸರಕುಗಳನ್ನು ಹಣಕ್ಕೆ ಮಾರಾಟ ಮಾಡಿ ಈ ಹಣದಿಂದ ತನಗೆ ಅಗತ್ಯವಿರುವ ಸರಕುಗಳನ್ನು ಖರೀದಿಸಬಹುದು. ಇದು
ಏನಾಗಿದೆ ಅಂತಂದು ಹೋಗಿದ್ರೆ, ನಾವು ಆ ಸರಕುಗಳನ್ನು ವಿನಿಮಯ ಮಾಡಲು ಸೂಕ್ತವಾದ ವ್ಯಕ್ತಿಯನ್ನು ನಾವು ಶೋಧಿಸಬೇಕಾಗುತ್ತದೆ ಮತ್ತು ಅವರನ್ನು ಹುಡುಕಾಡಬೇಕಾಗುತ್ತದೆ. ಆ ಹುಡುಕಾಡೋದ್ರ ಜೊತೆಗೆ ಅಲ್ಲಿ ಖರ್ಚು ಕೂಡ ಜಾಸ್ತಿ ಆಗ್ತದೆ ಮತ್ತು ಸಮಯನೂ ಕೂಡ ವಿಳಂಬವಾಗುತ್ತದೆ. ಈ ಸಾಟಿ ವಿನಿಮಯ ಪದ್ಧತಿಯಿಂದ ಈ ಒಂದು ವಿಳಂಬವಾಗೋದರಿಂದ ಆರ್ಥಿಕತೆಯಲ್ಲಿ ಬೇಗನೆ ಆರ್ಥಿಕತೆ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವಿಲ್ಲ. ಅದು ಹಣವನ್ನು ಬಳಸುವುದರಿಂದ ಒಬ್ಬ ವ್ಯಕ್ತಿ ತನ್ನಲ್ಲಿರುವ ಸರಕುಗಳನ್ನು ಬೇಗನೆ ಮಾರಾಟ ಮಾಡಿ ಈ ಹಣದಿಂದ ತನಗೆ ಅಗತ್ಯವಾಗಿರ್ತಕ್ಕಂಥ ಸರಕುಗಳನ್ನು ಕೂಡ ಖರೀದಿಸಬಹುದು. ಇದು ಒಂದು ವಿನಿಮಯ ಮಾಧ್ಯಮವಾಗಿ ಕಾರ್ಯ ಇರ್ತಕ್ಕಂಥದ್ದು ಒಂದನೇ ಹಣದ ಕಾರ್ಯವಾಗಿದೆ. ಎರಡನೇದು ಲೆಕ್ಕ ಘಟಕಗಳು ಅಂತ ಕರಿತೀವಿ. ಈ ಲೆಕ್ಕ ಘಟಕಗಳು ಎರಡನೇ ಪಾಯಿಂಟ್ಸ್. ಹಣವು ಲೆಕ್ಕದ ಅತ್ಯಂತ ಅನುಕೂಲಕರ ಘಟಕವಾಗಿ ಕಾರ್ಯನಿರ್ವಹಿಸುತ್ತದೆ. ಸಾಟಿ ವಿನಿಮಯ ಪದ್ಧತಿಯಂತೆ ಒಂದು ಸರಕಿನ ಮೌಲ್ಯವು ಮತ್ತೊಂದು ಸರಕಿನ ರೂಪದಲ್ಲಿ ವ್ಯಕ್ತಪಡಿಸುವುದು ಅಸಂಖ್ಯಾತ ಸರಕುಗಳಿದ್ದಾಗ ಸಾಧ್ಯವಿಲ್ಲ. ಇಲ್ಲೋಡಿ, ಈ ಮಾರುಕಟ್ಟೆಯಲ್ಲಿ ಬಹಳಷ್ಟು ಸರಕುಗಳು ಇದ್ದಾಗ ನಾವು ವಸ್ತುಗಳನ್ನು ಸಾಟಿ ವಿನಿಮಯ ಪದ್ಧತಿಯಿಂದ ಬದಲಿಸಬೇಕನ್ನೋ ಹಾಗಿದ್ರೆ ಅದು ಅಸಾಧ್ಯವಾಗಿರ್ತಕ್ಕಂಥ ಮಾತು. ಏಕೆಂದರೆ ಅಷ್ಟು ಸಂಖ್ಯೆಯ ಸರಕುಗಳು, ಅಷ್ಟೇ ಪ್ರಮಾಣದ ಎದುರಾಳಿ ಸರಕುಗಳು ಕೂಡ ಮಾರುಕಟ್ಟೆಯಲ್ಲಿ ಇರಬೇಕಾಗುತ್ತದೆ. ಹಾಗೆ ಇಲ್ಲದ ಪಕ್ಷದಲ್ಲಿ ನಮಗೆ ಒಂದು ದೊಡ್ಡ ಸಮಸ್ಯೆ ಆಗ್ತಕ್ಕಂಥದ್ದು ಇದು ಒಂದು ಪಾಯಿಂಟ್ ಆಗಿರ್ತಕ್ಕಂಥದ್ದು. ಅದೇ ಮಾರುಕಟ್ಟೆಯಲ್ಲಿ ಎಲ್ಲ ಸರಕು ಸೇವೆಗಳ ಮೌಲ್ಯವನ್ನು ಹಣದ ಘಟಕಗಳಿಗೆ ನಿಖರವಾಗಿ ಮಾಪನ ಮಾಡಬಹುದು ಮತ್ತು ಮತ್ತೊಂದು ಸರಕಿನ ಬೆಲೆಯೊಂದಿಗೆ ಹೋಲಿಕೆ ಮಾಡಬಹುದು. ಆದರೆ ಅದೇ ಮಾರುಕಟ್ಟೆಯಲ್ಲಿ ಸರಕು ಸೇವೆಗಳಿಗೆ ಒಂದು ಮೌಲ್ಯವನ್ನು ಆ್ಯಡ್ ಮಾಡಿದಾಗ ಅಥವಾ ನಿಖರವಾಗಿ ಮೌಲ್ಯವನ್ನು ಕೊಟ್ಟಾಗ ನಮಗೆ ಮಾಪನ ಮಾಡಲು ಸಾಧ್ಯವಾಗುತ್ತದೆ. ಆ ಸರಕಿನ ಬೆಲೆಯನ್ನು ಕೂಡ ನಾವು ಹೋಲಿಕೆ ಮಾಡಲು ಸಾಧ್ಯವಾಗುತ್ತದೆ. ಅದಕ್ಕೆ ಒಂದು ಎಕ್ಸಾಂಪಲ್ ತಮಗೆ ಕೊಟ್ಟಿರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ, ಒಂದು ಪೆನ್ಸಿಲಿನ ಬೆಲೆ ₹2 ಮತ್ತು ಒಂದು ಪೆನ್ನಿನ ಬೆಲೆ ₹10 ಎಂದಾದರೆ ಪೆನ್ಸಿಲ್ ಅನ್ನು ಹಣದ 2 ಘಟಕಗಳಿಗೆ ಮತ್ತು ಪೆನ್ನನ್ನು ಹಣದ 10 ಘಟಕಗಳಿಗೆ ವಿನಿಮಯ ಮಾಡಬಹುದು. ಅಲ್ಲದೆ ಪೆನ್ಸಿಲಿಗೆ ಹೋಲಿಸಿಕೊಂಡ ಪೆನ್ನಿನ ಸಾಪೇಕ್ಷ ಬೆಲೆಯನ್ನು ನಾವು ಲೆಕ್ಕ ಹಾಕಬಹುದು. ಅಂದರೆ ಒಂದು ಪೆನ್ನಿನ ಬೆಲೆ 5 ಪೆನ್ಸಿಲಿನ ಮೌಲ್ಯಕ್ಕೆ ಸಮನಾಗಿರುತ್ತದೆ. ಇಲ್ಲಿ ಒಂದು ಪೆನ್ನಿನ ಬೆಲೆ 5 ಆದಾಗ ಪೆನ್ಸಿಲ್ ಮೌಲ್ಯಕ್ಕೆ ಸಮನಾಗಿರುತ್ತದೆ ಅಂತಂದರೆ ಇಲ್ಲಿ ಪೆನ್ಸಿಲ್ 2.5 ಅನ್ನು ತಗೊಂಡಾಗ ಒಂದು ಪೆನ್ನಿನ ಬೆಲೆ ಈ ಒಂದು 2ಕ್ಕೆ ಸಮನಾಗಿರ್ತಕ್ಕಂಥದ್ದು. ಅಂದರೆ ಒಂದು ಪೆನ್ನಿನ ಬೆಲೆ ₹10 ಇದೆ ಅಂತಂದರೆ ನಾ 2 ಪೆನ್ಸಿಲ್ ಈ ರೀತಿ ನಾವು ಇವೆರಡು ಮೌಲ್ಯಗಳನ್ನು ಅಳತೆ ಮಾಡೋದಕ್ಕೆ ಸಾಧ್ಯವಾಗುತ್ತದೆ. ಇದನ್ನು ಲೆಕ್ಕ ಘಟಕ ಅಂತ ನಾವು ಕರೀತೇವೆ. ಮೂರನೇದು ಮೌಲ್ಯ ಸಂಗ್ರಹಣೆ.
ಅಂದರೆ ವಸ್ತು ವಿನಿಮಯ ಪದ್ಧತಿ ಮತ್ತೊಂದು ಕೊರತೆ ಎಂದರೆ ವ್ಯಕ್ತಿಯ ಸಂಪತ್ತನ್ನು ಭವಿಷ್ಯದ ಅನುಭೋಗಕ್ಕಾಗಿ ಸಂಗ್ರಹಿಸಲು ಸಾಧ್ಯವಾಗುವುದಿಲ್ಲ. ಒಂದೊಮ್ಮೆ ಅನುಭೋಗಿಯು ಪ್ರಸ್ತುತ ಅಕ್ಕಿ ಅಧಿಕ ಸಂಗ್ರಹಣೆ ಹೊಂದಿದ್ದು ನಿರ್ದಿಷ್ಟ ಅವಧಿ ಮೀರಿ ಸಂಗ್ರಹಿಸಲು ಸಾಧ್ಯವಿಲ್ಲ, ಏಕೆಂದರೆ ಅಕ್ಕಿ ನಾಶವಾಗುವ ಸರಕಾಗಿದೆ. ಅಲ್ಲದೆ ಅಕ್ಕಿಯ ಸಂಗ್ರಹಣೆ ಹೆಚ್ಚು ಸ್ಥಳಾವಕಾಶ ಅವಶ್ಯಕತೆ ಇದೆ ಮತ್ತು ದಾಸ್ತಾನು ವೆಚ್ಚವು ಅಧಿಕವಾಗುತ್ತದೆ. ನಾವು ಮೌಲ್ಯ ಸಂಗ್ರಹಣೆ ಮಾಡೋದು ಕೂಡ ಒಂದು ಕಡೆ ಏನಾಗ್ತಾ ಇದೆ ಅಂತಂದರೆ ಸಾಧ್ಯವಾಗುವುದಿಲ್ಲ. ಯಾಕಂತಂದರೆ ನಿಮ್ಗೆ ಹೇಳಿದೆ, ನಾವು ಅಕ್ಕಿ ಅಧಿಕ ಸಂಗ್ರಹಣೆ ಹೊಂದಿದ್ದೇವೆ ಅಂತಾರೆ, ಅಕ್ಕಿಗೆ ಒಂದು ನಿರ್ದಿಷ್ಟ ಸಮಯ ಅವಧಿ, ಈ ಟೈಮ್ ಪೀರಿಯಡ್ ಅಂತಕ್ಕಂಥದ್ದು ಇರುತ್ತೆ. ಆ ಟೈಮ್ ಪೀರಿಯಡ್ದಲ್ಲಿ ಆ ಅಕ್ಕಿ ಖರ್ಚಾಗಬೇಕು. ಒಂದು ವೇಳೆ ಖರ್ಚಾಗದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಅಕ್ಕಿಯ ಅಲ್ಲಿರ್ತಕ್ಕಂಥ ಒಂದು ಸತ್ವ ಅದು ನಾಶವಾಗಿ ಅಲ್ಲಿ ಮುಂದೆ ಅಕ್ಕಿ ಯಾವುದೇ ಕೆಲಸಕ್ಕೆ ಅಂದರೆ ಊಟಕ್ಕೆ ಅಯೋಗ್ಯವಾದಂಥ ಅಕ್ಕಿ ಆಗ್ತದೆ. ಅದು ಒಂದಾಗಿದ್ದರೆ, ಇನ್ನೊಂದು ಅಕ್ಕಿ ಹೆಚ್ಚು ಸ್ಥಳಾವಕಾಶ ಬೇಕಾಗುತ್ತದೆ. ಸ್ಥಳಾವಕಾಶ ಇಡೋದ್ರಿಂದ ನಮಗೆ ದಾಸ್ತಾನು ವೆಚ್ಚನೂ ಕೂಡ ಅಧಿಕ ಆಗುತ್ತದೆ. ಈ ರೀತಿಯಾಗಿ ಇಂದು ವಿನಿಮಯ ಮಾಧ್ಯಮವಾಗಿ ಹಣ ಅಸ್ತಿತ್ವದಲ್ಲಿರುವುದರಿಂದ ವ್ಯಕ್ತಿ ತನ್ನ ಸರಕಿನ ರೂಪದಲ್ಲಿ ಸಂಪತ್ತನ್ನು ಯಾವುದೇ ಸಮಯದಲ್ಲಿ ಹಣಕ್ಕೆ ವಿನಿಮಯ ಮಾಡಿಕೊಳ್ಳಬಹುದು ಮತ್ತು ಭವಿಷ್ಯದ ಉಪಯೋಗಕ್ಕಾಗಿ ಸಂಪತ್ತನ್ನು ಹಣ ರೂಪದಲ್ಲಿ ಸಂಗ್ರಹಿಸಿಡಬಹುದು. ಇತರೆ ಆಸ್ತಿಗಳಾದ ಭೂಮಿ, ಬಂಗಾರ, ಗೃಹಗಳು ಅಥವಾ ಬಾಂಡ್ಗಳು ಮೌಲ್ಯ ಸಂಗ್ರಹಕ್ಕಾಗಿ ಕಾರ್ಯನಿರ್ವಹಿಸಿದ್ದರೂ ಅವುಗಳು ಹಣದಷ್ಟು ಸುಲಭವಾಗಿ ಇತರೆ ಸರಕುಗಳಿಗೆ ಪರಿವರ್ತಿಸಲು ಸಾಧ್ಯವಿಲ್ಲ ಮತ್ತು ಸರ್ವರು ಸ್ವೀಕೃತವಾಗಿಲ್ಲ. ಇಲ್ಲಿ ನೋಡಿ, ನಾವು ಮೌಲ್ಯ ಸಂಗ್ರಹಣೆಯಲ್ಲಿ ನಾವು ಬೇರೆ ಬೇರೆ ಪರ್ಯಾಯ ಮೌಲ್ಯಗಳನ್ನು ಸಂಗ್ರಹಣೆ ಮಾಡಿದ್ರೂ ಕೂಡ, ಉದಾಹರಣೆಗೆ ನೋಡಿ, ಆಸ್ತಿಗಳು, ಭೂಮಿ, ಬಂಗಾರ, ಗೃಹಗಳು, ಬಾಂಡ್ಗಳು ಇವುಗಳು ಅತಿ ಹಣದಷ್ಟು ಸುಲಭವಾಗಿ ನಾವು ವರ್ಗಾವಣೆ ಮಾಡೋದಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು. ಈ ಒಂದು 3 ಅಂಶಗಳನ್ನು ನಾವು ಈ ಒಂದು ಏನಂತ ಕರಿತೇವೆ ಅಂದರೆ ಹಣದ ಕಾರ್ಯಗಳಂತ ಕರಿತೇವೆ. ನೆಕ್ಸ್ಟು ಮತ್ತೊಂದು ಪ್ರಶ್ನೆ, 6 ಅಂಕದ ಪ್ರಶ್ನೆ. ಇಲ್ಲಿ ನೋಡಿ, ಬ್ಯಾಂಕುಗಳು ಠೇವಣಿ ಮತ್ತು ಸಾಲ ಪತ್ತು ನಿರ್ಮಾಣ ಪ್ರಕ್ರಿಯೆ ಮೇಲೆ ಚೀನಿವಾರನ ಒಂದು ಲಾಲನ ಕಥೆಯನ್ನು ಬರೆಯಿರಿ ಅಂತ ತಮಗೆ ಪ್ರಶ್ನೆ 6 ಅಂಕದ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಈ 6 ಮಾರ್ಕ್ಸ್. ಉತ್ತರ: ವಾಣಿಜ್ಯ ಬ್ಯಾಂಕ್ಗಳು ಆರ್ಥಿಕತೆಯಲ್ಲಿ ಹಣದ ನಿರ್ಮಾಣ ವ್ಯವಸ್ಥೆಯ ಭಾಗವಾಗಿದ್ದು ಸಾರ್ವಜನಿಕರಿಂದ ಠೇವಣಿಗಳನ್ನು ಸ್ವೀಕರಿಸುತ್ತವೆ ಮತ್ತು ಸಾಲ ಪಡೆಯಲು ಇಚ್ಛಿಸುವವರಿಗೆ ಸಾಲ ನೀಡುತ್ತವೆ. ಈ ವಾಣಿಜ್ಯ ಬ್ಯಾಂಕ್ಗಳು ಸಾರ್ವಜನಿಕರಿಂದ ಈ 4 ರೀತಿಯ ಠೇವಣಿಗಳನ್ನು ಸ್ವೀಕಾರ ಮಾಡ್ತವೆ. ಈ ಉದಾಹರಣೆಗೆ ಉಳಿತಾಯ ಖಾತೆ, ಎರಡನೇದು ಚಾಲ್ತಿ ಖಾತೆ, ಮೂರನೇದು ಆವರ್ತ ಠೇವಣಿ, ನಾಲ್ಕನೇದು ಸ್ಥಿರ ಠೇವಣಿ. ಈ 4 ರೀತಿಯಿಂದ ಸಾಲವನ್ನು ಠೇವಣಿಗಳನ್ನು ಬ್ಯಾಂಕ್ಗಳನ್ನು ಸ್ವೀಕಾರ ಮಾಡ್ತವೆ. ಆ ಸ್ವೀಕಾರ ಮಾಡಿದ ನಂತರ ಯಾರಿಗೆ ಸಾಲ ಬೇಕೋ ಅಂಥವರಿಗೆ ಸಾಲನೂ ಕೂಡ ಬ್ಯಾಂಕನ್ನು ಕೊಡ್ತದೆ. ಆ ಬ್ಯಾಂಕ್ದವರು ಒಂದು ವಿಚಾರ ಏನಿದೆ, ತಮ್ಮ ಅಲ್ಲಿ ಪ್ರತಿಯೊಬ್ಬರು ಠೇವಣಿದಾರರು ಏಕಕಾಲಕ್ಕೆ ಠೇವಣಿಯನ್ನು ಹಿಂಪಡೆಯುವುದಿಲ್ಲ ಎಂಬ ಕಲ್ಪನೆಯೊಂದಿಗೆ
ಹಣದ ಅವಶ್ಯಕತೆ ಇರುವವರಿಗೆ ಬಡ್ಡಿ ಆಧಾರದಲ್ಲಿ ಸೂಕ್ತ ಭದ್ರತೆ ಮತ್ತು ಮರುಪಾವತಿಯ ಖಾತರಿಯನ್ನು ಪಡೆದು ಸಾಲ ನೀಡುತ್ತವೆ. ಆದರೆ ಬ್ಯಾಂಕ್ದವರು ಸಾಲ ನೀಡುವಾಗ ಆ ಸಾಲ ನೀಡಿರ್ತಕ್ಕಂಥ ಹಣಕ್ಕೆ ಬಡ್ಡಿ, ಅದರ ಜೊತೆಗೆ ಭದ್ರತೆ ಮತ್ತು ಮರುಪಾವತಿ ಖಾತ್ರಿಯನ್ನು ತಿಳ್ಕೊಂಡು ಅವರ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿಕೊಂಡು ಬ್ಯಾಂಕ್ದವರು ಸಾಲ ನೀಡ್ತಾರೆ. ಮತ್ತು ಬ್ಯಾಂಕುಗಳು ದೈನಂದಿನ ವ್ಯವಹಾರಕ್ಕಾಗಿ ಅಗತ್ಯವಿರುವಷ್ಟು ಠೇವಣಿಗಳನ್ನು ತಮ್ಮಲ್ಲೇ ಕಾಯ್ದಿಟ್ಟುಕೊಂಡು ಉಳಿದ ಭಾಗವನ್ನು ಸಾಲ ನೀಡುತ್ತವೆ. ಇದರಿಂದಾಗಿ ಹಳೆಯ ಠೇವಣಿಗಳಿಗೆ ಪ್ರೈಮರಿ ಡಿಪಾಸಿಟ್ ಅಂತ ಕರೀತೇವೆ ಮತ್ತು ಹೊಸ ಠೇವಣಿಗಳಿಗೆ ಡೆರಿವ್ಡ್ ಡಿಪಾಸಿಟ್ ಅಂತ ಕರೆಯುತ್ತೇವೆ. ಈ ರೀತಿ ಎರಡೂ ಠೇವಣಿಗಳನ್ನು ಸೇರ್ಪಡೆಯಾಗಿ ಹಣದ ಪೂರೈಕೆ ಏನಾಗ್ತದೆ ಅಂತಾರೆ, ಇಲ್ಲಿ ಹೆಚ್ಚಳವಾಗ್ತದೆ ಅಂತಕ್ಕಂಥದ್ದು. ಈಗ ನೋಡಿ, ಈ ಬ್ಯಾಂಕ್ಗಳು ಸಾಲ ನಿರ್ಮಾಣ ಪ್ರಕ್ರಿಯೆಯನ್ನು ವಿವರಿಸುವುದು ಒಂದು ಚೀನಿವಾರ ಲಾಲನ ಕಥೆಯನ್ನು ಚರ್ಚಿಸೋಣ. ಒಂದು ಹಳ್ಳಿಯಲ್ಲಿ ಲಾಲ ಎಂಬ ಅಕ್ಕಸಾಲಿಗನಿದ್ದನು. ಈ ಹಳ್ಳಿ ಜನರು ಸರಕು ಮತ್ತು ಸೇವೆಗಳನ್ನು ಖರೀದಿಸಲು ಬಂಗಾರ ಮತ್ತು ಇತರೆ ಲೋಹದ ಹಣವನ್ನಾಗಿ ಬಳಸುತ್ತಿದ್ದರು. ಆ ಹಳ್ಳಿ ಜನರು ಸರಕು ವಸ್ತುಗಳು ಮತ್ತು ಸೇವೆಯನ್ನು ಖರೀದಿಸಲು ಬಂಗಾರ ಮತ್ತು ಇತರೆ ಲೋಹದ ಹಣವನ್ನಾಗಿ ಬಳಸುತ್ತಿದ್ದರು. ಆದರೆ ಹಳ್ಳಿಯ ಜನರು ತಮ್ಮಲ್ಲಿದ್ದ ಬಂಗಾರವನ್ನು ಸುರಕ್ಷಿತವಾಗಿರಿಸಲು ಲಾಲನ ಬಳಿ ಇಡಲು ಪ್ರಾರಂಭಿಸಿದ್ದರು. ಇದಕ್ಕೆ ಪ್ರತಿಯಾಗಿ ಲಾಲ ಜನರಿಗೆ ಕಾಗದದ ರಸೀದಿಯನ್ನು ನೀಡುತ್ತಿದ್ದನು ಮತ್ತು ಅವರಿಂದ ಸಣ್ಣ ಮೊತ್ತದ ಶುಲ್ಕವನ್ನು ಪಡೆಯುತ್ತಿದ್ದನು. ಮುಂದೆ ಕ್ರಮೇಣವಾಗಿ ಲಾಲ ನೀಡಿದ ಕಾಗದ ರಸೀದಿಗಳೇ ಹಣವನ್ನಾಗಿ ಚಲಾವಣೆಯಾಗಲು ಪ್ರಾರಂಭವಾದವು. ಅಂದರೆ ಸರಕು ವಿನಿಮಯದಲ್ಲಿ ಲಾಲ ನೀಡಿದ ಕಾಗದ ರಸೀದಿಗಳೇ ಮಾಧ್ಯಮವಾಗಿ ಕಾರ್ಯನಿರ್ವಹಿಸಲು ಆರಂಭಿಸಿದ್ದವು. ಇದು ಯಾವ ರೀತಿ ನೋಡಿ, ಒಂದು ಹಳ್ಳಿಯಲ್ಲಿ ಅಥವಾ ಒಂದು ಗ್ರಾಮದಲ್ಲಿ ಲಾಲ ಅಂತಕ್ಕಂಥ ವ್ಯಕ್ತಿ ಅಕ್ಕಸಾಲಿಗ, ಇವತ್ತು ಅಗ್ಸಲರಂತ ನಾವು ಕರೀತೀವಿ. ಆ ಹಳ್ಳಿ ಜನರು ಸರಕು ಮತ್ತು ಸೇವೆಗಳನ್ನು ಖರೀದಿಸಲು ಅವರು ಬಂಗಾರ ಮತ್ತು ಇತರೆ ಲೋಹದ ಹಣವನ್ನಾಗಿ ಬಳಸುತ್ತಿದ್ದರು. ಆ ಹಳ್ಳಿಯ ಜನರು ತಮ್ಮಲ್ಲಿರ್ತಕ್ಕಂಥ ಬಂಗಾರವನ್ನು ಲಾಲನ ಹತ್ರ ಇಟ್ಟು ಅಲ್ಲಿ ಕಾಗದ ರಸೀದಿಗಳನ್ನು ತಗೊಂಡು ಆ ಕಾಗದ ರಸೀದಿಗಳನ್ನೇ ತಾವು ಮುಂದೆ ಸರಕು ಸೇವೆಗಳನ್ನು ಖರೀದಿಸಲು ಉಪಯೋಗಿಸುತ್ತಿದ್ದರು ಅಂತಕ್ಕಂಥದ್ದು ನಾವು ಈ ಒಂದು ಕತೆ ಮುಖಾಂತರ ತಿಳಿದಿರ್ತಕ್ಕಂಥದ್ದು. ಇದು ಮುಂದುವರೆದು ಏನಾಗುತ್ತೆ ಅಂತಂದರೆ, ಲಾಲನ ಬಳಿ ಜನರು ಠೇವಣಿಯಾಗಿರುವ ಒಟ್ಟು 100 kgಯಷ್ಟು ಬಂಗಾರ ಇದೆ ಎಂದು ಮತ್ತು ಜನರ ಬಳಿ 100 kg ಬಂಗಾರಕ್ಕೆ ಸಮನಾಗಿ ರಸೀದಿ ಇದೆ ಎಂದು ಭಾವಿಸೋಣ. ಈ ಸಮಯದಲ್ಲಿ ರಾಮು ಅಂತಕ್ಕಂಥ ವ್ಯಕ್ತಿ ಲಾಲನ ಬಳಿ 25 kg ಬಂಗಾರವನ್ನು ಸಾಲವಾಗಿ ಕೇಳುತ್ತಾನೆ. ಬಂಗಾರವನ್ನು ಸಾಲವಾಗಿ ಕೇಳುತ್ತಾನೆ.
ಆಗ ಲಾಲನು ತನ್ನ ಬಳಿ ಬಂಗಾರವನ್ನು ಠೇವಣಿಯಾಗಿಟ್ಟಿರುವ ಪ್ರತಿಯೊಬ್ಬರ ಏಕಕಾಲಕ್ಕೆ ಹಿಂಪಡೆಯಲಾರದು ಎಂಬ ನಿರೀಕ್ಷೆಯೊಂದಿಗೆ ರಾಮುವಿಗೆ 25 kg ಬಂಗಾರವನ್ನು ಸಾಲ ನೀಡಿ ಅದಕ್ಕೆ ದರವನ್ನು ವಿಧಿಸುತ್ತಾನೆ, ಅದಕ್ಕೆ ಒಂದು ಬೆಲೆಯನ್ನು ಕಟ್ಟುತ್ತಾನೆ. ರಾಮು ಸಾಲವಾಗಿ ಪಡೆದ 25 kg ಬಂಗಾರವನ್ನು ಅಲಿಗೆ ಅಂತ ಒಬ್ಬ ವ್ಯಕ್ತಿ ಹೆಸರಿದೆ, ಅಲಿಗೆ ಪಾವತಿಸಬಹುದು. ಅಲಿ ರಾಮುವಿನಿಂದ ಸ್ವೀಕರಿಸಿದ 25 kg ಬಂಗಾರವನ್ನು ಲಾಲನ ಬಳಿಯೇ ಠೇವಣಿಯಾಗಿಟ್ಟು ಪ್ರತಿಯಾಗಿ ರಸೀದಿಯನ್ನು ಪಡೆಯಬಹುದು. ಈ ಪರಿಣಾಮವಾಗಿ ಹಣವನ್ನು ಕಾರ್ಯನಿರ್ವಹಿಸುವ ರಸೀದಿಗಳ ಸಂಖ್ಯೆ 125 kgಗಳಿಗೆ ಏರಿಕೆಯಾಗುತ್ತದೆ. ವಾಸ್ತವವಾಗಿ 100 kg ಬಂಗಾರ ಮಾತ್ರ ಠೇವಣಿಯಾಗಿದ್ದು ಇದೇ ರೀತಿ ಆಧುನಿಕ ಬ್ಯಾಂಕಿಂಗ್ ವ್ಯವಸ್ಥೆ ಜನರಿಗೆ ಸ್ವೀಕರಿಸಿದ ಠೇವಣಿಗಳ ಆಧಾರದಲ್ಲಿ ಅಗತ್ಯವಿರುವವರಿಗೆ ಸಾಲ ನೀಡಿ ಹಣದ ಪೂರೈಕೆಯನ್ನು ಹೆಚ್ಚಿಸುತ್ತದೆ. ಈ ಕಥೆಯಿಂದ ನಮಗೇನು ಅರ್ಥ ಆಗ್ತದೆ ಅಂತಂತಂದರೆ, ನಂಬಲ್ಲಿರ್ತಕ್ಕಂಥ ಒಂದು 100 kg ಬಂಗಾರವನ್ನು ಅದಕ್ಕೆ ರಸೀದಿಗಳ ಸಂಖ್ಯೆ 125 kgಗಳಿಗೆ ಏರಿಕೆ ಆಗುತ್ತದೆ. ಈ ಲಾಲನ ಕಥೆಯ ರೂಪದಲ್ಲೇ ಇವತ್ತು ವಾಣಿಜ್ಯ ಬ್ಯಾಂಕ್ಗಳನ್ನು ಹಣದ ಕಾರ್ಯವನ್ನು ಮಾಡ್ತಕ್ಕಂಥದ್ದು. ಈ ಒಂದು 6 ಅಂಕದ ಪ್ರಶ್ನೆಗಳಿದೆ ವಿದ್ಯಾರ್ಥಿಗಳು. ಈ ಪ್ರಶ್ನೆ ಸುಮಾರು ಪರೀಕ್ಷೆಗಳಲ್ಲಿ ಅಂತಂದರೆ ಬೋರ್ಡ್ ಎಕ್ಸಾಮ್ ವಾರ್ಷಿಕ ಪರೀಕ್ಷೆಗಳಲ್ಲಿ ಬಂದಿರತಕ್ಕಂಥ ಕ್ವಶನ್ ಇದು ಆಗಿರ್ತಕ್ಕಂಥದ್ದು. ಇದು ಚೆನ್ನಾಗಿ ಅರ್ಥ ಮಾಡಿಕೊಳ್ರಿ. ಒಂದು ವೇಳೆ ಇನ್ನೂ ಈ ಕ್ವಶನ್ ನಮಗೆ ಅರ್ಥ ಆಗಿಲ್ಲ ಅಂತಂದರೆ ನಮಗೆ ಕಮೆಂಟ್ಸ್ ಮಾಡಿ, ಅದಕ್ಕೆ ಮತ್ತಿಷ್ಟು ಸರಳೀಕೃತ ಮಾಡಿ ನಾನು ತಮಗೆ ಕ್ಲಾಸ್ ಅಥವಾ ಉಪನ್ಯಾಸವನ್ನು ನೀಡುತ್ತಿದ್ದೇನೆ ಅಂತ. ನೆಕ್ಸ್ಟ್ 3ನೇ ಪ್ರಶ್ನೆ, ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ವಿವರಿಸಿ ಅಂತ. ಉತ್ತರ, ಹಣದ ಪೂರೈಕೆಯನ್ನು ನಿಯಂತ್ರಿಸುವುದಕ್ಕಾಗಿ ಸರ್ಕಾರ ಭದ್ರತಾ ಪತ್ರಗಳು RBI ಇಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹಣದ ಪೇಟೆಯಲ್ಲಿ ಮಾರಾಟ ಮತ್ತು ಖರೀದಿ ಮಾಡುವುದನ್ನು ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಎನ್ನುತ್ತೇವೆ. ಅಂದರೆ ಹಣವನ್ನು ನಿಯಂತ್ರಣ ಮಾಡೋದಕ್ಕೋಸ್ಕರ RBI ಏನು ಮಾಡ್ತಾ ಇದೆ ಅಂತಂದರೆ, ಸರ್ಕಾರದ ಭದ್ರತೆ ಪತ್ರಗಳನ್ನು ಹಣದ ಪೇಟೆಯಲ್ಲಿ ಮಾರಾಟ ಮಾಡ್ತದೆ ಮತ್ತು ಖರೀದಿ ಮಾಡುವುದು. ಇವೆರಡು ಕೆಲಸ ಮಾಡಿದರೆ ಅದನ್ನು ನಾವು ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಎನ್ನುತ್ತೇವೆ. ಈ ಭದ್ರತಾ ಪತ್ರಗಳ ಮಾರಾಟ ಮತ್ತು ಖರೀದಿ ಪ್ರಕ್ರಿಯೆಯನ್ನು ಸರ್ಕಾರದ ಪರವಾಗಿ RBI ನಡೆಸುತ್ತದೆ. ಈ ಸರ್ಕಾರದ ಪರವಾಗಿ ಯಾವ ನಡೆಸ್ತದೆ? RBI ನಡೆಸ್ತದೆ. ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆಯ ಹಣದ ಪೂರೈಕೆಯನ್ನು ಪ್ರಭಾವಿಸುವ ಅತ್ಯಂತ ಪ್ರಮುಖ ಸಾಧನವಾಗಿದೆ. ಈ RBI ಮುಕ್ತ ಮಾರುಕಟ್ಟೆಯಲ್ಲಿ ಸರ್ಕಾರದ ಭದ್ರತಾ ಪತ್ರಗಳನ್ನು ಖರೀದಿಸಿದಾಗ ಚೆಕ್ಕುಗಳು ನೀಡಿ ಹಣ ಪಾವತಿಸುತ್ತದೆ. ಇಲ್ಲಿ ಏನು ಮಾಡ್ತದೆ? ಚೆಕ್ಕುಗಳನ್ನು ನೀಡಿ ಹಣ ಪಾವತಿಸುತ್ತದೆ. ಇದರಿಂದಾಗಿ ಆರ್ಥಿಕತೆಯಲ್ಲಿ ಮೀಸಲಿನ ಮೊತ್ತ ಅಧಿಕವಾಗಿ ಹಣದ ಪೂರೈಕೆಯನ್ನು ಹೆಚ್ಚಿಸುತ್ತದೆ.
ಈ ಒಂದು RBI ಏನು ಮಾಡ್ತಾ ಇದೆ ಅಂತಂತಂದರೆ, ಭಾರತೀಯ ರಿಸರ್ವ್ ಬ್ಯಾಂಕ್ ಮುಕ್ತ ಮಾರುಕಟ್ಟೆಯಲ್ಲಿ ಸರ್ಕಾರದ ಭದ್ರತೆ ಪತ್ರಗಳನ್ನು ಖರೀದಿಸಿದ್ದಾಗ ಚೆಕ್ಗಳು ನೀಡಿ ಹಣವನ್ನು ಪಾವತಿಸುತ್ತದೆ. ಇಲ್ಲಿ ದುಡ್ಡು ಕೊಡೋದಿಲ್ಲ. ಈ ಚೆಕ್ಗಳನ್ನು ನೀಡಿದಾಗ ಇದರಿಂದ ಆರ್ಥಿಕತೆಯಲ್ಲಿ ಮೀಸಲಿನ ಮೊತ್ತ ಅಧಿಕವಾಗಿ ಹಣದ ಪೂರೈಕೆಯನ್ನು ಹೆಚ್ಚಿಸುತ್ತದೆ. ಇದೇ ರೀತಿ RBI ಸರ್ಕಾರದ ಭದ್ರತಾ ಪತ್ರಗಳನ್ನು ಮಾರಾಟ ಮಾಡಿದಾಗ ವ್ಯಕ್ತಿಗಳು ಮತ್ತು ಹಣಕಾಸಿನ ಸಂಸ್ಥೆಗಳ ಮೇಲಿನ ಪ್ರಮಾಣ ಕಡಿಮೆಯಾಗಿ ಹಣದ ಪೂರೈಕೆಯನ್ನು ಇಳಿಕೆಯಾಗುತ್ತದೆ. ಮತ್ತು ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆಯಲ್ಲಿ 2 ಪ್ರಕಾರಗಳಿವೆ ಅಂತಕ್ಕಂಥದ್ದು. ಇಲ್ಲಿ ಏನಾಗ್ತದೆ, ಸರ್ಕಾರಿಯ ಭದ್ರತಾ ಪತ್ರಗಳನ್ನು ಮಾರಾಟ ಮಾಡಿದಾಗ ವ್ಯಕ್ತಿಯ ಮತ್ತು ಹಣಕಾಸಿನ ಸಂಸ್ಥೆಗಳ ಮೀಸಲಿನ ಪ್ರಮಾಣ ಕಡಿಮೆಯಾಗಿ ಹಣದ ಪೂರೈಕೆ ಏನಾಗ್ತದೆ ಅಂದರೆ ಕಡಿಮೆ ಆಗುತ್ತದೆ ಅಂತಕ್ಕಂಥದ್ದು. ಇಲ್ಲಿ 2 ರೀತಿಯ ಕಾರ್ಯಾಚರಣೆಯನ್ನು ನಡೀತಕ್ಕಂಥದ್ದು. ಇಲ್ಲಿ ಒಂದು ನೋಡಿ, ಔಟ್ರೈಟ್ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ, ಸಾರ ಸಗಟು ಮಾರಾಟ ಮತ್ತು ಖರೀದಿ. ಇಲ್ಲಿ ಮರು ಖರೀದಿ ಒಪ್ಪಂದ, ರೇಪೋ ಅಂತ ಕರಿತೀವಿ ನಾವು, ರೇಪೋ ದರ. ಈ ರೇಪೋ ದರಕ್ಕೆ ಔಟ್ರೈಟ್ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಶಾಶ್ವತ ಸ್ವರೂಪದಾಗಿದ್ದು, ಈ RBI ಮಾರಾಟ ಮಾಡುವ ಮತ್ತು ಖರೀದಿಸುವ ಭದ್ರತೆ ಪತ್ರಗಳನ್ನು ಭವಿಷ್ಯದಲ್ಲಿ ಮತ್ತೆ ಖರೀದಿಸುವ ಅಥವಾ ಮಾರಾಟ ಮಾಡುವ ಭರವಸೆ ಇರುವುದಿಲ್ಲ. ಅಂದರೆ RBI ಅಂತಂದರೆ ಸರ್ಕಾರ ಮಾರಾಟ ಮಾಡ್ತಕ್ಕಂಥ ಖರೀದಿಸುವ ಭದ್ರತೆ ಪತ್ರಗಳು ಭವಿಷ್ಯದಲ್ಲಿ ಮತ್ತೆ ಖರೀದಿಸುವ ಅಥವಾ ಮಾರಾಟ ಮಾಡುವ ಭರವಸೆ ಇರುವುದಿಲ್ಲ. RBI ಭದ್ರತಾ ಪತ್ರಗಳನ್ನು ಖರೀದಿಸಿದಾಗ ಆರ್ಥಿಕತೆಯಲ್ಲಿ ಹಣದ ಪೂರೈಕೆ ಏನಾಗ್ತದೆ, ಹೆಚ್ಚಾಗ್ತದೆ. ಮತ್ತೆ RBI ಏನು ಮಾಡ್ತದೆ, ಭದ್ರತಾ ಪತ್ರ ರಿವರ್ಸ್ ಖರೀದಿಸಿದಾಗ ಅವಾಗ ಹಣದ ಪೂರೈಕೆ ಏನಾಗ್ತದೆ ಅಂತಂದರೆ ಹೆಚ್ಚಳ ಆಗ್ತದೆ. ಮತ್ತು ಮಾರಾಟ ಮಾಡಿದಾಗ ಹಣದ ಪೂರೈಕೆ ಕಡಿಮೆ ಆಗುತ್ತದೆ. ಇವುಗಳನ್ನು ಮಾರಾಟ ಮಾಡಿದ್ದಾಗ ಏನಾಗ್ತದೆ, ಹಣದ ಪೂರೈಕೆ ಕಡಿಮೆ ಆಗುತ್ತದೆ. ಇದಕ್ಕೆ ನಾವು ರೇಪೋ ಅಂತ ಕರಿತೀವಿ. ಮರು ಖರೀದಿ ಒಪ್ಪಂದ ಅಂದರೆ ಇಲ್ಲಿ ನೋಡಿ, RBI ವಾಣಿಜ್ಯ ಬ್ಯಾಂಕುಗಳಿಗೆ ನೀಡಿರುವ ಸಾಲದ ಮೇಲಿನ ನಿಗದಿಪಡಿಸುವ ಬಡ್ಡಿ ದರವೇ ರೇಪೋ ದರ ಎಂದು ಕರೆಯುತ್ತೇವೆ. ಈ ಒಂದು RBI ಏನು ಮಾಡ್ತಾ ಇದೆ ಅಂತಂದರೆ, ಕಮರ್ಷಿಯಲ್ ಬ್ಯಾಂಕ್ದವರಿಗೆ ಸಾಲವನ್ನು ಕೊಡ್ತದೆ. RBI ಈ ಕಮರ್ಷಿಯಲ್ ಬ್ಯಾಂಕ್ ಇವರಿಗೆ ಸಾಲ ಕೊಡುವಾಗ ಆ ಸಾಲಕ್ಕೆ ಬಡ್ಡಿಯನ್ನು ನಿಗದಿ ಮಾಡ್ತದೆ. ಈ ಬಡ್ಡಿನೇ ನಾವು ಏನಂತೇವೆ, ರೇಪೋ ದರ ಅಂತ ಕರೆಯುತ್ತೇವೆ. ಮತ್ತು ಖರೀದಿ ಒಪ್ಪಂದವು ಭದ್ರತಾ ಪತ್ರಗಳ ಮರು ಮಾರಾಟದ ದಿನಾಂಕ ಮತ್ತು ಬೆಲೆಯನ್ನು ವಿಶೇಷತೆಯನ್ನು ಹೊಂದಿರುತ್ತದೆ. ಇದು ಮರು ಮಾರಾಟ, ಅದೇ ಖರೀದಿ ಒಪ್ಪಂದ ಪತ್ರಗಳನ್ನು ಮರು ಮಾರಾಟ ಮಾಡಬೇಕಂದ್ರೆ ದಿನಾಂಕ ಮತ್ತು ಬೆಲೆಯನ್ನು ವಿಶೇಷತೆಯನ್ನು ಹೊಂದಿರುತ್ತದೆ ಅಂತ. ಇದು ಒಂದು ಮರು ಖರೀದಿ ಒಪ್ಪಂದ ಅಂತ ಕರಿತೇವೆ. ಇದೇ ರೀತಿಯಾಗಿ ಕೇಂದ್ರ ಬ್ಯಾಂಕ್ಗಳು ಭದ್ರತೆಗಳನ್ನು ಔಟ್ರೈಟ್ ಆಗಿ ಮಾರಾಟ ಮಾಡುವುದರ ಬದಲು
ಭದ್ರತೆಗಳ ಮರು ಖರೀದಿಸಲಾಗುವ ಬೆಲೆ ಮತ್ತು ದಿನಾಂಕ ವಿಶ್ಲೇಷಣೆಯನ್ನು ಹೊಂದಿರುವ ಭದ್ರತಾ ಪತ್ರಗಳನ್ನು ಮಾರಾಟ ಒಪ್ಪಂದವನ್ನು ಪ್ರತಿಲೋಮ ಮರು ಖರೀದಿ ಒಪ್ಪಂದ ಅಥವಾ ರಿವರ್ಸ್ ರೆಪೋ ದರ ಎಂದು ಕರೆಯಲಾಗುತ್ತದೆ. ಇಲ್ಲಿ ನೋಡಿ, ಈಗ ತಾನೇ RBI ಈ ಹಣವನ್ನು ಸಾರ್ವಜನಿಕವಾಗಿ ಮಾರಾಟ ಮಾಡುವಾಗ ಅದನ್ನು ನಾವು ರೇಪೋ ಅಂತ ಕರಿತೀವಿ. ಆ ಸಾರ್ವಜನಿಕರಿಂದ ಸರ್ಕಾರದ ಸಾಲ ಪತ್ರಗಳನ್ನು ಮತ್ತೆ ರಿವರ್ಸನ್ನು ತಗೊಳ್ತಾರಲ್ಲ, ಕೊಟ್ಟಿರ್ತಕ್ಕಂಥ ಸಾಲ ಪತ್ರಗಳನ್ನು ಮತ್ತೆ ರಿವರ್ಸನ್ನು ತಗೋವಾಗ ಅದನ್ನು ಪ್ರತಿಲೋಮ ಮರು ಖರೀದಿ ಒಪ್ಪಂದ ಅಥವಾ ರಿವರ್ಸ್ ರೇಪೋ ಎಂದು ಕರೆಯಲಾಗುತ್ತದೆ. ಭದ್ರತೆಗಳನ್ನು ಪ್ರತಿಲೋಮ ಮರು ಖರೀದಿ ಒಪ್ಪಂದದನ್ವಯ ಹಣವನ್ನು ಯಾವ ದರದಲ್ಲಿ ಹಿಂದಕ್ಕೆ ಪಡೆಯಲಾಗಿರುತ್ತದೆಯೋ ಅದನ್ನು ರಿವರ್ಸ್ ರೆಪೋ ದರ ಅಂತ ಕರಿತೇವೆ. ರಿವರ್ಸ್ ರೆಪೋ ರೇಟ್ ಎಂದು ಕರೆಯಲಾಗುತ್ತದೆ. RBI ರೇಪೋ ಮತ್ತು ರಿವರ್ಸ್ ರೆಪೋ ಕಾರ್ಯಾಚರಣೆಗಳನ್ನು ಒಂದು ರಾತ್ರಿ 7 ದಿನದಿಂದ 14 ದಿನಗಳ ಇತ್ಯಾದಿ ವೈದ್ಯಗಳಲ್ಲಿ ನಡೆಸುತ್ತದೆ. ಈ ವೈದ್ಯ ಪ್ರಕಾರ RBI ಏನು ಮಾಡ್ತದೆ ಅಂದರೆ ಒಂದು ರಾತ್ರಿ 7ರಿಂದ 14 ದಿನಗಳವರೆಗೆ ಈ ವೈದ್ಯಲ್ಲಿ ನಡೆಸ್ತಕ್ಕಂಥದ್ದು. ಇದನ್ನೇ ನಾವು ಏನಂತ ಕರಿತೇವೆ ಅಂದರೆ ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ ಅಂತ ಕರಿತೇವೆ. ನೆಕ್ಸ್ಟು ಪ್ರಶ್ನೆ, ಮೀಸಲುಗಳ ಅಗತ್ಯತೆಯು ಹಣದ ಸಾಲದ ನಿರ್ಮಾಣಕ್ಕೆ ಒಂದು ಮಿತಿಯಾಗಿ ವಿವರಿಸಿ ಅಂತ. ಇದು ಕೂಡ 6 ಅಂಕದ ಪ್ರಶ್ನೆಗಳು. ಇಲ್ಲಿ ನೋಡಿ, ವಾಣಿಜ್ಯ ಬ್ಯಾಂಕ್ಗಳು ತಮ್ಮ ಠೇವಣಿಯನ್ನು ಹೆಚ್ಚಿಸುವ ಹೆಚ್ಚುವರಿ ಹಣವನ್ನು ಹಣದ ಅಗತ್ಯತೆವಿರುವವರಿಗೆ ಸಾಲವಾಗಿ ನೀಡುತ್ತಾ ಅಥವಾ ವ್ಯಕ್ತಿ ಉದ್ಯಮಿ ಘಟಕಗಳ ನಡುವೆ ಮಧ್ಯವರ್ತಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಬ್ಯಾಂಕ್ಗಳು ಯಾವುದೇ ವ್ಯಕ್ತಿಗೆ ಸಾಲವನ್ನು ನೀಡಿದಾಗ ಆ ವ್ಯಕ್ತಿಯ ಹೆಸರಿನಲ್ಲಿ ಹೊಸ ಠೇವಣಿಯನ್ನು ಸೃಷ್ಟಿಯಾಗುತ್ತದೆ. ಅಂದರೆ ಬ್ಯಾಂಕ್ ಯಾವುದೇ ವ್ಯಕ್ತಿಗೆ ಸಾಲವನ್ನು ನೀಡುವಾಗ ಅವರ ಹೆಸರಲ್ಲಿ ಒಂದು ಹೊಸ ಠೇವಣಿ ಮೀನಿಂಗ್ಸ್ ಒಂದು ಅಕೌಂಟ್ ನಂಬರ್ ಓಪನ್ ಮಾಡಿ ಸಾಲ ಕೊಡ್ತಕ್ಕಂಥದ್ದು. ಪರಿಣಾಮವಾಗಿ ಬ್ಯಾಂಕುಗಳು ಒಟ್ಟು ಠೇವಣಿಗಳು ಮತ್ತು ಒಟ್ಟು ಹಣದ ಪೂರೈಕೆ ಏನಾಗ್ತದೆ ಅಂತಂದರೆ ಇಲ್ಲಿ ಹೆಚ್ಚಳವಾಗುತ್ತದೆ. ಒಟ್ಟು ಠೇವಣಿಗಳು ಮತ್ತು ಒಟ್ಟು ಹಣದ ಪೂರೈಕೆ ಹೆಚ್ಚಳವಾಗುತ್ತದೆ. ಆದರೆ ಬ್ಯಾಂಕುಗಳು ತಾವು ಇಚ್ಛಿಸಿದಷ್ಟು ಪ್ರಮಾಣದಲ್ಲಿ ಹಣದ ಸರಬರಾಜು ಹೆಚ್ಚಿಸಲು ಸಾಧ್ಯವಿಲ್ಲ. ತಾವು ಅಂದ್ಕೊಂಡಷ್ಟು ಹಣದ ಸರಬರಾಜು ಮಾಡಲಿಕ್ಕೆ ಬ್ಯಾಂಕ್ದವರಿಗೆ ಸಾಧ್ಯವಿಲ್ಲ. ಬ್ಯಾಂಕುಗಳು ಸಾಲ ಸೃಷ್ಟಿಯ ಮಿತಿ ಇದೆ, ಇದನ್ನು RBI ನಿರ್ಧರಿಸುತ್ತದೆ. ಈ ಬ್ಯಾಂಕ್ಗಳು ಸಾಲವನ್ನು ಎಷ್ಟು ಕೊಡಬೇಕು, ಎಷ್ಟು ಸೃಷ್ಟಿ ಮಾಡಬೇಕು, ಹೆಚ್ಚಳ ಎಷ್ಟು ಮಾಡಬೇಕು ಅಂತ ಇದು ನಿರ್ಧಾರ ಮಾಡ್ತಕ್ಕಂಥದ್ದು RBIಗೆ ಮಾತ್ರ ಅಧಿಕಾರ ಇದೆ. ಯಾವುದೇ ಬ್ಯಾಂಕು ಮಿತಿಮೀರಿ ಸಾಲ ನೀಡಲ್ಲ ಎಂಬುದು ಖಾತರಿಪಡಿಸಿಕೊಳ್ಳಲು ಬ್ಯಾಂಕುಗಳ ಸಾಲ ನಿರ್ಮಾಣ ಮಿತಿಯನ್ನು ನಿಗದಿಪಡಿಸುತ್ತದೆ. ಇದು ಒಂದು ಶಾಸನಾತ್ಮಕ ಅಗತ್ಯತೆ ಮತ್ತು ಬ್ಯಾಂಕ್ ಮೇಲಿನ ನಿರ್ಬಂಧವೂ ಆಗಿರುವುದನ್ನು ಇದನ್ನು ಅಗತ್ಯ ಮೀಸಲು ಅನುಪಾತ ಅಥವಾ ನಗದು ಮೀಸಲು ಅನುಪಾತ ಎಂದು ಕರೆಯುತ್ತೇವೆ. ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಇಂಗ್ಲಿಷ್ನಲ್ಲಿ ಕರೀತಾರೆ. ಇದಕ್ಕೆ ನಗದು ಮೀಸಲು ಅನುಪಾತ. ಇದು CRR. ಇಲ್ಲಿ
ನಗದು ಮೀಸಲು ಅನುಪಾತ ಕ್ಯಾಶ್ ರಿಸರ್ವ್ ರೇಷೋ ವಾಣಿಜ್ಯ ಬ್ಯಾಂಕ್ಗಳು RBI ಖಾತೆಯಲ್ಲಿ ನಗದು ರೂಪದಲ್ಲಿ ಕಾಯ್ದಿರಿಸಬೇಕಾದ ಠೇವಣಿಗಳ ಶೇಕಡಾವಾರು ಪ್ರಮಾಣವನ್ನು CRR ಎಂದು ಕರೆಯುತ್ತೇವೆ. ಈ RBI ಬ್ಯಾಂಕ್ಗಳು CRR ದರವನ್ನು ಹೆಚ್ಚಿಸಿದಾಗ ವಾಣಿಜ್ಯ ಬ್ಯಾಂಕುಗಳಿಗೆ ಸಂಪನ್ಮೂಲಗಳ ಲಭ್ಯತೆಯು ಕಡಿಮೆಯಾಗಿರುವುದರಿಂದ ಸಾಲ ನೀಡಿಕೆ ಸಾಮರ್ಥ್ಯವು ಕುಗ್ಗುತ್ತದೆ ಮತ್ತು ಹಣದ ಪೂರೈಕೆಯು ಇಳಿಯುತ್ತದೆ. ಅಂತಂದರೆ ಕ್ಯಾಶ್ ರಿಸರ್ವ್ ರೇಷಿಯೋ ನಾವೇನು ಮಾಡ್ತಾಯಿದ್ದೇವೆ, RBIಯಲ್ಲಿ ಜಾಸ್ತಿ ಇಟ್ಟಾಗ ಆ ನಗದು ಹಣವನ್ನು ಏನಾಗ್ತದೆ ಕಡಿಮೆ ಆಗ್ತದೆ. ಕಡಿಮೆ ಆದಾಗ ಅಲ್ಲೇನಾಗ್ತದೆ ಅಂತಾರೆ, ಸಾಲ ಕಡಿಮೆಯಾಗಿ ಇಲ್ಲಿ ಸಾಲ ಕುಗ್ತದೆ. ಸಾಲ ಕುಗ್ಗಿದಾಗ ಸಹಜವಾಗಿ ಹಣದ ಪೂರೈಕೆ ಏನಾಗ್ತದೆ ಅಂತಾರೆ ಇಳಿಕೆ ಆಗುತ್ತದೆ. ಇದು ಒಂದು ಅಂಶ ಅಂತ ಕರಿತೇವೆ. ಅಥವಾ ಇದು ಒಂದು ನಾವು ಈ ಒಂದು ಠೇವಣಿಯ ಮೀಸಲು ಅಗತ್ಯತೆ ಅಂತ ಕರಿತೇವೆ. ಎರಡನೇ ಮೀಸಲು ಅಗತ್ಯತೆ ಶಾಸನಬದ್ಧ ದ್ರವ್ಯತೆ ಅನುಪಾತ. ಈ ಒಂದು ಸ್ಪೆಷಲ್ ಲಿಕ್ವಿಡಿಟಿ ರೈಟ್ಸ್ ಅಂತ ಕರಿತೇವೆ ಇದಕ್ಕೆ. ಈ ಒಂದು ವಾಣಿಜ್ಯ ಬ್ಯಾಂಕ್ಗಳು ದೈನಂದಿನ ವ್ಯವಹಾರಕ್ಕಾಗಿ ನಗದು ಅಥವಾ ದ್ರವ್ಯತೆ ರೂಪದಲ್ಲಿ ತಮ್ಮ ಬಳಿ ಕಾಯ್ದಿರಿಸಬೇಕಾದ ಠೇವಣಿಯ ಶೇಕಡಾವಾರು ಪ್ರಮಾಣ ಸ್ಪೆಷಲ್ ಲಿಕ್ವಿಡಿಟಿ ರೈಟ್ಸ್ ಎನ್ನುತ್ತೇವೆ. ಈ SLR ಅನ್ನು ಹೆಚ್ಚಿಸಿದರೆ ವಾಣಿಜ್ಯ ಬ್ಯಾಂಕುಗಳ ಸಾಲ ನೀಡಿಕೆ ಸಾಮರ್ಥ್ಯವನ್ನು ಕುಗ್ಗುವುದರಿಂದ ಹಣದ ಪೂರೈಕೆಯೂ ಕೂಡ ಆಗಿ ಇಳಿಕೆ ಆಗುತ್ತದೆ. ಬ್ಯಾಂಕುಗಳು ಕಾಯ್ದಿರಿಸಬೇಕಾದ ಮೀಸಲು ಅಗತ್ಯತೆಯು ಸಾಲ ನಿರ್ಮಾಣದ ಮಿತಿಯಾಗಿ ವರ್ತಿಸುತ್ತದೆ. ಈ ರೀತಿ ಈ ಎರಡು ಅಂಶಗಳಿಂದ ನಾವು ವಾಣಿಜ್ಯ ಬ್ಯಾಂಕ್ಗಳ ಠೇವಣಿಯ ಹಣವನ್ನು ಅಗತ್ಯವಿರುವವರಿಗೆ ಸಾಲವಾಗಿ ನೀಡುವುದು ಆ ಒಂದು ವಾಣಿಜ್ಯ ಬ್ಯಾಂಕು RBI ಅಂಡರ್ದಲ್ಲಿ, ಭಾರತೀಯ ರಿಸರ್ವ್ ಬ್ಯಾಂಕ್ ಅಂಡರ್ದಲ್ಲಿ ಇದು ಕೆಲಸ ಮಾಡ್ತದೆ ಅಂತಕ್ಕಂಥದ್ದು. ಇದು ಈ ರೀತಿ ಒಂದು ಹಣದ ಗುಣಕದ ಪ್ರಕ್ರಿಯೆ ಯಾವ ರೀತಿ ನಡೀತದೆ ಅಂತ ತಮ್ಮೆದುರಿಗೆ ಒಂದು ಕೋಷ್ಟಕದ ಮುಖಾಂತರ ನಾನು ಅರ್ಥೈಸ್ತಾ ಇದ್ದೇನೆ. ಈ ಒಂದು ಸುತ್ತುಗಳು ಬ್ಯಾಂಕಿನಲ್ಲಿರ್ತಕ್ಕಂಥ ಠೇವಣಿ, ಅಗತ್ಯ ಮೀಸಲು, ಬ್ಯಾಂಕ್ ನೀಡಿದ ಸಾಲಗಳು. ಈ ಒಂದು ಕೋಷ್ಟಕದ ಮುಖಾಂತರ ತಮಗೆ ಇನ್ನೂ ಸ್ಪಷ್ಟೀಕರಣ ನೀಡ್ತಾ ಇದ್ದೇನೆ. ಒಂದನೇ ಸುತ್ತಿನಲ್ಲಿ ಬ್ಯಾಂಕ್ ಠೇವಣಿ ಎಷ್ಟಿದೆ ಅಂತಂತಂದರೆ 100 ರೂಪಾಯಿಗಳಿದೆ. ಈ 100 ರೂಪಾಯಿಯಲ್ಲಿ ಬ್ಯಾಂಕ್ ಅಗತ್ಯ ಮೀಸಲು 20%, 100ಕ್ಕೆ 20 ಅಂತಂದರೆ 20. ಈ 100ರಲ್ಲಿ 20 ಮೈನಸ್ ಮಾಡಿದಾಗ ಬ್ಯಾಂಕ್ ನೀಡಿದ ಸಾಲ ಎಷ್ಟಾಗ್ತದೆ, 80 ಆಗುತ್ತದೆ. ಈ 80 ಬ್ಯಾಂಕ್ ನೀಡಿರ್ತಕ್ಕಂಥ ಸಾಲ, ಅದೇ ಹಣವನ್ನು ಎರಡನೇ ಸುತ್ತಿನಲ್ಲಿ ಅಥವಾ ಇನ್ನೊಂದು ಬ್ಯಾಂಕ್ದಲ್ಲಿ ನಾವು ಠೇವಣಿ ಇಟ್ಟಾಗ ಅದು ಎಷ್ಟಾಗ್ತದೆ, ಠೇವಣಿ ಪ್ರಮಾಣ ಸಾಲ ನೀಡಿದ್ದು 80, ಅದೇ ದುಡ್ಡು ಇಲ್ಲಿ ತಂದಿಡ್ತಕ್ಕಂಥದ್ದು ಇನ್ನೊಂದು ಬ್ಯಾಂಕ್ದಲ್ಲಿ ಅಥವಾ ಅದೇ ಸುತ್ತಿನಲ್ಲಿ ಇಟ್ಟಾಗ ಅದು 80 ಇಲ್ಲಿ ಬರ್ತದೆ. 80ಕ್ಕೆ ಮತ್ತೆ 20% ಅಂತಂದರೆ 16 ರೂಪಾಯಿ. ಈ 80ರಲ್ಲಿ 16 ಕಳೆದಾಗ ಬ್ಯಾಂಕ್ ನೀಡಿದ ಸಾಲ ಉಳಿತಷ್ಟು 64. ಈ 64 ಅದೇ ಮೂರನೇ ಸುತ್ತಿನಲ್ಲಿ ಇಲ್ಲಿಟ್ಟಾಗ ಈ 64ಕ್ಕೆ ಮೀಸಲು 20% ಅಂತಂತಂದರೆ 12.8 ಆಗುತ್ತೆ. ಈ 60ರಲ್ಲಿ 12.8 ತೆಗೆದಾಗ 51.2 ಅಂತಕ್ಕಂಥದ್ದು ಬ್ಯಾಂಕು ನೀಡಿದ ಸಾಲ ಆಗುತ್ತದೆ. ಹೀಗೆ ಮುಂದುವರೆದು ಅಂತಿಮವಾಗಿ 100 ರೂಪಾಯಿ ಬ್ಯಾಂಕ್ ಠೇವಣಿಗಳಿಂದ ನಾವು ಗರಿಷ್ಠ 500ಗಳನ್ನು ಸೃಷ್ಟಿ ಮಾಡಬಹುದು.
ಗುಣಕದ ಪ್ರಕ್ರಿಯೆ. ಅದೇ 20 ಅಗತ್ಯತೆ ಮೀಸಲುಗಳಿಂದ ನಾವು ಅಗತ್ಯತೆ ಮೀಸಲು ಎಷ್ಟಾಗ್ತದೆ ಅಂತಂತಂದರೆ ಇಲ್ಲಿ ಇನ್ನೊಂದು 0 ಆಗಬೇಕಿತ್ತು, 100 ಆಗುತ್ತೆ. ಈ 100 ಬ್ಯಾಂಕ್ ನೀಡಿದ ಸಾಲ 400. ಈ ಒಟ್ಟಾರೆ ಕೂಡಿಸಿದಾಗ ನಾವು 100 ಪ್ಲಸ್ 400 ಕೂಡಿಸ್ತೇವೆ ಅಂತಂದರೆ ಇಲ್ಲಿ 500 ಆಗುತ್ತದೆ. ಅಂತಿಮ 100 ರೂಪಾಯಿಂದ ನಾವು 500 ಸಾಲ ಸೃಷ್ಟಿಸಬಹುದು ಅಂತಕ್ಕಂಥ ಒಂದು ಗುಣಕದ ಪ್ರಕ್ರಿಯೆಯಿಂದ ನಮಗೆ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು. ಇನ್ನು ಅದರ ವಿಷಯ ಇಲ್ಲಿ ತಿಳ್ಕೊಳ್ಬೇಕಂದ್ರೆ ಇಲ್ಲಿ ಸೇಮ್ ಒಂದು ಮೇಲಿನ ಕೋಷ್ಟಕದಲ್ಲಿ ಸೂಚಿಸಿರುವಂತೆ ಒಂದು ಬ್ಯಾಂಕ್ ಲೀಲಾ ಠೇವಣಿಯಾಗಿಸಿದ್ದರೆ ₹100 ಆರಂಭಿಸಿದೆ ಎಂದು ಭಾವಿಸೋಣ. ನಮ್ಮ ಕಾಲ್ಪನಿಕ ಉದಾಹರಣೆ ಮೀಸಲು ಅನುಪಾತ ಶೇಕಡ ತಿಳಿಯೋಣ. ಬ್ಯಾಂಕ್ ತನ್ನ ಠೇವಣಿಯಲ್ಲಿ ₹20 ಮೀಸಲಾಗಿಟ್ಟುಕೊಂಡು ಉಳಿದ ರೂಪಾಯಿ ಅಂದರೆ ಕೌಂಟರ್ನಲ್ಲಿ ಸಾಲವಾಗಿ ನಿಂತು ಜೆಸ್ಟಾಲ್ಕೌರ್ ಸಾಲ ಪಡೆದು ₹80 ಇದನ್ನು ಇದೇ ಬ್ಯಾಂಕಿನಲ್ಲಿ ಠೇವಣಿ ₹80 ಹೆಚ್ಚಾಗುತ್ತದೆ ಮತ್ತು ಹೊಸ ಠೇವಣಿ ಶೇಕಡ 20% ಅಂದರೆ ಇದು 16 ಆಗುತ್ತದೆ. ಮುಂದೆ 16 ಅನುಪಾತವಾಗಿಟ್ಟುಕೊಂಡು ರೂಪಾಯಿ ಅದೇ ಬ್ಯಾಂಕ್ಲಿ 64 ಜುನೈಡಾಗೆ ಸಾಲವಾಗಿ ನೀಡಲಾಗಿದೆ. ಈ ಪ್ರಕ್ರಿಯೆ ಹೀಗೆ ಮುಂದುವರೆದು ಠೇವಣಿಯ ಒಟ್ಟು ಮೊತ್ತ ₹500 ಮೀಸಲು ಅನುಪಾತ 100 ಮತ್ತು ಸಾಲ ನೀಡಿಕೆ 400 ಆಗ್ತಕ್ಕಂಥದ್ದು. ಈ ರೀತಿ ವಾಣಿಜ್ಯ ಬ್ಯಾಂಕ್ಗಳಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ ಅಂತಂತಂದರೆ ಈ ಎರಡು ರೀತಿಯಿಂದ ಅಗತ್ಯತೆ ಮೀಸಲು ಪ್ರಮಾಣವನ್ನು ಹೆಚ್ಚಿಸಿ ಹಣದ ಪೂರೈಕೆಯನ್ನು ಅಥವಾ ಮೀಸಲು ಅಗತ್ಯತೆ ಹಣದ ನಿರ್ಮಾಣಕ್ಕೆ ಒಂದು ಮಿತಿಯಾಗಿ ಈ ರೀತಿ ಎರಡೂ ಅಂಶಗಳಿಂದ CRR ಮತ್ತು SLR ಅನ್ನು ಉಪಯೋಗಿಸಿಕೊಂಡು ಇಷ್ಟು ತಾವು ಬರೆದಿದೆ. ಆದರೆ ಇದರಲ್ಲಿ ಕೂಡ 6 ಅಂಕದ ಪ್ರಶ್ನೆಗಳು ತಮಗೆ ದೊರೆಯುತ್ತವೆ ಅಂತ ಹೇಳುತ್ತಾ ಇವತ್ತಿಗೂ ಈ ಒಂದು ಕ್ಲಾಸ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು. ತಾವೆಲ್ಲರೂ ಕೂಡ ಒಳ್ಳೆ ರೀತಿಯಾಗಿ ಇದರ ಸದುಪಯೋಗ ಪಡ್ಕೊಳ್ಬೇಕಂತ ಹೇಳುತ್ತಾ ತಮ್ಮೆಲ್ಲರಿಗೆ ಮತ್ತೊಮ್ಮೆ ನಮಸ್ಕರಿಸುತ್ತಾ ತಮ್ಮ ದ್ವಿತೀಯ PUC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು ತಾವುಗಳು ತಮ್ಮ ಕುಟುಂಬ, ತಮ್ಮ ಊರು, ತಮ್ಮ ರಾಜ್ಯಕ್ಕೆ ಒಂದು ಕೀರ್ತಿ ತರ್ರಿ ಅಂತ ಹೇಳುತ್ತಾ ತಮಗೆ ಶುಭ ಹಾರೈಸುತ್ತಾ ಇವತ್ತಿನ ಕ್ಲಾಸ್